ನಾನಿವತ್ತು ಸಖತ್ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಬೆಂಗಳೂರು ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ವಿಚಾರ. ಬೆಂಗಳೂರಲ್ಲಿ ಟ್ರಾಫಿಕ್ ಏಕೆ ಆಗುತ್ತೆ? ಪ್ರಮುಖವಾಗಿ ಒಂದು ಅಲ್ಲಲ್ಲಿ ನಡೆಯುವಂಥ ಕಾಮಗಾರಿಗಳು, ಮತ್ತೊಂದು ಪ್ರತಿ ವರ್ಷ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ರಸ್ತೆಗಳು ಕಿರಿದಾಗಿರುವಂಥದ್ದು, ಜೊತೆಗೆ ಹೆಚ್ಚು ಖಾಸಗಿ ಕಂಪನಿಗಳು ಬಂದಂತೆಲ್ಲ ಉದ್ಯೋಗ ಅರಸಿ ಬರುವಂಥವ್ರ ಸಂಖ್ಯೆ ಕೂಡ ಬೆಂಗಳೂರಿಗೆ ಹೆಚ್ಚಾಗ್ತದೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಇದೆ. ಅದೇನಪ್ಪ ಅಂದರೆ ಅದು ಬೀಡಾಡಿ ದನಗಳು. ಬೀಡಾಡಿ ದನಗಳಂದರೆ ಯಾವುವು ಅಂದರೆ ರಸ್ತೆಯಲ್ಲಿ ಅಲ್ಲಂದ್ರಲ್ಲೇ ಮಲಗಿರುವಂಥದ್ದು, ಅಡ್ಡಾದಿಡ್ಡಿ ತಿರುಗಾಡ್ತಾ ಇರುವಂಥದ್ದು. ಇವುಗಳ ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಟ್ರಾಫಿಕ್ ಸಮಸ್ಯೆಗೆ ಇದು ಒಂದು ಕೂಡ ಕಾರಣ ಆಗಿರುವಂಥದ್ದು. ಇದು BBMPಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. BBMP ಅವರು ಕೂಡ ಮಾನಿಟರಿಂಗ್ ಮಾಡ್ತೀವಿ ಅಂತಾರೆ, ಆದರೆ 100% ತಮ್ಮ ಜವಾಬ್ದಾರಿಯತನವನ್ನು ಅವರು ಕೂಡ ತೋರಿಸ್ತಾ ಇರೋದು ಇದು ಒಂದು ಕಾರಣವಾಗಿರುವಂಥದ್ದು. ಬೀಡಾಡಿ ದನಗಳು ಪ್ರಮುಖವಾಗಿ ಕಲಾಸಿಪಾಳ್ಯ, KR ಮಾರ್ಕೆಟ್, ಚಿಕ್ಕಪೇಟೆ, ಬಸವನಗುಡಿ, ಜಯನಗರ, ಮಹದೇವಪುರ ಝೋನ್, ಎಲೆಕ್ಟ್ರಾನಿಕ್ ಸಿಟಿ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಇದ್ದಾವೆ. ಅವುಗಳನ್ನು ಸಾಕುವಂಥ ಮಾಲೀಕರಿದಾರಲ್ಲ, ಅವನ್ನ ರಸ್ತೆಗಳಿಗೆ ಬಿಟ್ಬಿಡ್ತಾನೆ. ಅಲ್ಲಿ ಕಸ ಕಡ್ಡಿ ತಿನ್ಕೊಂಡು ಬರಲಿ, ಸಂಜೆ ಹಾಲು ಕರೆದುಕೊಂಡು ನಾವು ಮಾರ್ಕೊಂಡು ಆರಾಮಾಗಿ ಅವಾಗಿಂದ ಲಾಭ ಮಾಡೋಣ ಅಂತ ಅವನ ದೃಷ್ಟಿಕೋನ. ಆದರೆ ಅದಕ್ಕೆ ದಂಡ ಹಾಕ್ತೀವಿ, ಅವುಗಳನ್ನು ಯಾರಾದರೂ ಈ ರೀತಿ ರಸ್ತೆಗೆ ಬಿಟ್ಟರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅನ್ನುವಂಥ BBMP ಮಾತ್ರ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಪ್ರತಿ ವರ್ಷ ಕಲಾಸಿಪಾಳ್ಯ, KR ಮಾರ್ಕೆಟ್, ಈ ಒಂದು ಮಹದೇವಪುರ ಝೋನ್ ಎಲ್ಲೆಲ್ಲಿ ಪ್ರಮುಖ ಇದೆಯೋ ಆ ಒಂದು ಭಾಗಗಳಲ್ಲಿ ಈ ಒಂದು ಬೀಡಾಡಿ ದನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವುಗಳನ್ನು ಕಟ್ಟಿ ಸಾಕುವಂಥ ಮಾಲೀಕರು ರಸ್ತೆಗೆ ಬಿಡ್ತಾ ಇದ್ದಾನೆ. ಇದರಿಂದ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ರಸ್ತೆಯಲ್ಲಿ ಹೋಗುವಂಥ ಪಾದಚಾರಿಗಳಿಗೆ ಅವುಗಳು ಹಾಯ್ತಾ ಇದ್ದಾವೆ. ಜೊತೆಗೆ ದಿಢೀರಂತ ಅಡ್ಡ ಬಂದು ಅಪಘಾತ ಕೊಲೆಯಾಗಿ ಎಷ್ಟೋ ಜನ ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಆದರೂ ಕೂಡ ಮಾಲೀಕರು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ. BBMP ಇತ್ತ ಹೇಳುತ್ತೆ, ನಾವು ಅಂಥವ್ರಿಗೆ ದಂಡ ವಿಧಿಸ್ತಿದ್ದೀವಿ. ಈಗಾಗಲೇ ಕಳೆದ ವರ್ಷ ನಾವು ಬರೋಬ್ಬರಿ 18 ಲಕ್ಷದಷ್ಟು ದಂಡದ ರೂಪದಲ್ಲಿ ವಸೂಲಿ ಮಾಡಿದ್ದೀವಿ ಅಂತ. ಇಲ್ಲಿ ದಂಡ ವಸೂಲಿ ಮಾಡಿದ ತಕ್ಷಣ ಸಮಸ್ಯೆಗೆ ಪರಿಹಾರ ಅಲ್ಲ. ಅದನ್ನು ಯಾರು ಮಾಲೀಕ ಇರ್ತಾನೆ ಅದಕ್ಕೆ ಒಂದು ನಂಬರನ್ನು ಕೊಡಬೇಕು. ಆ ಒಂದು ಟ್ಯಾಗ್ ಏನಾಗ್ತಾರೆ ಅದನ್ನು ಕರೆಕ್ಟಾಗಿ ಜಿಯೋ ಮ್ಯಾಪಿಂಗ್ ಮಾಡಬೇಕು. ಎಲ್ಲೆಲ್ಲಿ ಅವು ಸಂಚರಿಸುತ್ತವೆ, ಯಾರಿದರ ಮಾಲೀಕ, ಆ ಮಾಲೀಕನಿಗೆ ಕರೆದು ಪದೇ ಪದೇ ಬುದ್ಧಿ ಹೇಳಬೇಕು. ಇಲ್ಲಾಂದರೆ ಸರಿಯಾದ ಸೂಕ್ತ ಕ್ರಮ ಆ ಒಂದು ಮಾಲೀಕನ ಮೇಲೆ ತೆಗೆದುಕೊಳ್ಬೇಕು. ಯಾಕಂದರೆ ಮೂಕ ಪ್ರಾಣಿಗೆ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಈ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದು ಗೊತ್ತಿರೋದಿಲ್ಲ. ಗೊತ್ತಿರುವಂಥ ಪ್ರಜ್ಞಾವಂತ ಮಾಲೀಕ ಮತ್ತು BBMP ಸಿಬ್ಬಂದಿ ಅವರಿಗೆ ತಿಳಿಯುವಂಥ ಕೆಲಸ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಬೀಡಾಡಿ ದನಗಳಿಂದ ಮಕ್ಕಳ ಮೇಲೆ ಆವಾಗ ಹರಿಯಾಗ್ತವೆ. ಅದು ರಾತ್ರಿ ಪಾಳ್ಯದಲ್ಲಂತೂ ಗೊತ್ತೇ ಆಗೋದಿಲ್ಲ. ಈ ಒಂದು ಬುಲ್ಸ್ ಎಲ್ಲಿ ಅಟ್ಯಾಕ್ ಮಾಡ್ತಾವಂತೂ ಅದೆಷ್ಟೋ ಮಂದಿ ಗೋಳನ್ನು ತೋಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕಚೇರಿಪಾಳ್ಯ, ಕಲಾಸಿಪಾಳ್ಯ ಈ ಒಂದು ಭಾಗಗಳಲ್ಲಂತೂ, ಜಯನಗರ, ಬಸವನಗುಡಿ ಭಾಗಗಳಂತೂ ಸ್ಥಳೀಯರು ಪ್ರತಿದಿನ ರೋಸಿ ಹೋಗಿದ್ದಾರೆ. ಅಡ್ಡಾದಿಡ್ಡಿ ಗೂಳಿಗಳು ನುಗ್ತವೆ. ಆ ಗೂಳಿಗಳು ಹತ್ರ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಹಾಯ್ತವೆ. ಹೇಗೆ ನಾವು ಇಲ್ಲಿ ಓಡಾಡೋದನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಹೀಗಾಗಿ BBMP ಕೂಡ ಎಚ್ಚೆತ್ತುಕೊಳ್ಬೇಕು. ಮಾಲೀಕರು ಕೂಡ ತಮ್ಮ ಜವಾಬ್ದಾರಿಯನ್ನು ತೋರಬೇಕಾಗಿದೆ.